ಬುಧವಾರ ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A2 ಅಕ್ಯೂಸ್ ನಂಬರ್ 2 ಆಗಿರುವಂತಹ ಮನೋರಂಜನ್ ರೂಮ್ ಅನ್ನು ಸೀಸ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ವಿಜಯನಗರದಲ್ಲಿ ಮನೋರಂಜನ್ ನಿವಾಸ ಇತ್ತಲ್ಲ, ಅದರಲ್ಲಿ ಅವರು ವಾಸ ಮಾಡ್ತಾ ಇದ್ದಂತಹ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಮನೋರಂಜನ್ ಕೋಣೆಯನ್ನ ಇದಕ್ಕೂ ಮುಂಚೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವ ಪುಸ್ತಕಗಳ ಸಂಗ್ರಹ ಇತ್ತು, ಜೊತೆಗೆ ಏನಾದರೂ ಡಾಕ್ಯುಮೆಂಟ್ಸ್ ಇತ್ತಾ, ಜೊತೆಗೆ ಪೆನ್ ಡ್ರೈವ್ ಇರಬಹುದು, ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ ನಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಹಾಗೆ ಮನೋರಂಜನ್ ಕುರಿತಾಗಿ ಮಾಹಿತಿಯನ್ನ ಹೆಚ್ಚಿನ ಸ್ತರದಲ್ಲಿ ಕಲೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಇದ್ರೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಖಾತೆ ಇತ್ತು, ಎಲ್ಲೆಲ್ಲಿ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಾದ್ರೂ ಫಂಡಿಂಗ್ ಆಗಿದೆಯಾ, ಇವ್ರ ಅಕೌಂಟ್ ಇಂದ ಎಷ್ಟು ಹಣ ಯಾರ್ಯಾರಿಗೆ ಹೋಗಿದೆ, ಎಷ್ಟು ಟೈಮ್ ಇಂದ ಅದು ಆಕ್ಟಿವ್ ಆಗಿದೆ, ಆಕ್ಟಿವ್ ಸ್ಟೇಟಸ್ ಅನ್ನ ಯಾವ್ಯಾವ ಬ್ಯಾಂಕ್ಗಳು ತೋರಿಸ್ತಾ ಇದೆ, ಈ ತರ ಅನೇಕ ವಿಚಾರಗಳನ್ನ ಕಲೆ ಹಾಕೋ ಕೆಲಸವನ್ನ ಮನೋರಂಜನ್ ನಿವಾಸಕ್ಕೆ ಬಂದಂತಹ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಈಗ ಅವರ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೋಷಕರಿಂದ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದೆ ಕೇಂದ್ರ ಗುಪ್ತಚರ ಇಲಾಖೆಯ ಟೀಮ್ನ ಸದಸ್ಯರ ತಂಡ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. IB ಅಧಿಕಾರಿಗಳು ಕೂಡ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಫೀಲ್ಡ್ಗೆ ಇಳಿದಿದೆ. ಜೊತೆಗೆ ರಾಜ್ಯ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅತ್ಯಂತ ಗಂಭೀರ ಪ್ರಕರಣ ಇದು. ಇಡೀ ಭಾರತ ಬುಧವಾರ ಭಾರಿ ಭದ್ರತಾ ವೈಫಲ್ಯಕ್ಕೆ ಸಂಸತ್ತು ಯಾವ ರೀತಿ ಸಾಕ್ಷಿಯಾಗಿತ್ತು, ಅದರ ರೂವಾರಿಗಳು ಯಾರು, ಹ್ಯಾಂಡ್ಲರ್ಸ್ ಯಾರ್ಯಾರು, ಲೀಡರ್ಸ್ ಯಾರ್ಯಾರು, ಇವರ ನೆರಳಿನಲ್ಲಿ ಯಾವುದಾದ್ರೂ ಸಂಘಟನೆ ಇದೆಯಾ, ಈ ಥರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅಧಿಕಾರಿಗಳ ತಂಡ ಫೀಲ್ಡ್ಗೆ ಇಳಿದಿದೆ. ಇವತ್ತು ಮೈಸೂರಿಗೆ ಬಂದಂತಹ ಅಧಿಕಾರಿಗಳ ತಂಡ ಮನೋರಂಜನ್ ವಾಸ ಮಾಡ್ತಾ ಇದ್ದಂತಹ ರೂಮನ್ನು ಸೀಸ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಮಪಂಥೀಯ ಆಲೋಚನೆಗಳು ಹೇಗೆ ಬಂತು, ದಾರಿ ತಪ್ಪಿಸಿದ್ದು ಮನೋರಂಜನೆ ಬೇರೆಯವ್ರಿಗ ಅಥವಾ ಮನೋರಂಜನ್ಗೆ ಬೇರೆಯವರು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾ ಇದ್ರ, ಇಲ್ಲಿ ಯಾರ್ಯಾರು ಬರ್ತಾ ಇದ್ರು ಈ ಮನೆಗೆ, ಕೇವಲ ಎಲ್ಲರೂ ಹೇಳ್ತಾ ಇರುವಂತೆ ಈ ಪ್ರಕರಣದ ಮತ್ತೊಬ್ಬ A1 ಆಗಿರುವಂತಹ ಸಾಗರ್ ಶರ್ಮಾ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಬರೀ ಅವರೊಬ್ರೇನಾ ಅಥವಾ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಬರ್ತಾ ಇದ್ರ, ಆಮೇಲೆ ಅಕ್ಕಪಕ್ಕದ ಜನ ಏನು ಹೇಳ್ತಾರೆ ಈತನ ಬಗ್ಗೆ, ಎಲ್ಲವನ್ನ ಕೂಡ ಕಲೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ.